ವೆಲ್ಕಮ್ ಟು ಮಂಜುಳಾ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂದ್ಕೊತೀನಿ. ಇವತ್ತು ಚಿಲ್ಕ್ರಿ ಸೊಪ್ಪು ಮಸೊಪ್ಪು ಮಾಡೋಣ ಬನ್ನಿ ಫ್ರೆಂಡ್ಸ್. ಯಾವ ರೀತಿಯಾಗಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ನಾನು ಮಸೊಪ್ಪು ತೊಗೊಂಡಿದ್ದೀನಿ. ನೀಟಾಗಿ ಈ ರೀತಿಯಾಗಿ ಬಿಡಿಸ್ಕೊಂಡು 3 ಸತಿ ತೊಳೆದು ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಅದಕ್ಕೆ ಏನೇನು ಬೇಕು ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನಾನು ಅವರೆಬೇಳೆ 1 ಕಪ್ ತೊಗೊಂಡಿದ್ದೀನಿ. ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ನಾಟಿ ಈರುಳ್ಳಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಟೊಮೊಟೊ ಒಂದು 3 ಟೊಮೊಟೊ ಕಟ್ ಮಾಡಿ ಈ ರೀತಿಯಾಗಿ ನಾನು ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಈ ಚಂಬಲ್ಲಿ 2 ಚಮಚ ನೀರು ಹಾಕ್ಕೊತೀನಿ ನಾನು. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ತುಂಬಾ ಚೆನ್ನಾಗಿರ್ತದೆ ಈ ರೀತಿಯಾಗಿ ಮಾಡಿಕೊಂಡ್ರೆ. ಮತ್ತು ಇದನ್ನು ರುಬ್ಕೋಬೇಕು. 1-2 ವಿಸಿಲ್ ಬರೋವರೆಗೂ ಬಿಡ್ತೀನಿ ನಾನು. ನೋಡಿ, ಈ ರೀತಿಯಾಗಿ ಬೆಂದಿದೆ. ಇದಕ್ಕೆ ಖಾರ ಬೇಕಲ್ಲ, ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. ಆದರೆ ನಾವು ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಒಣಮೆಣಸು ಹಾಕ್ಕೊತೀನಿ ನಾನು. ಇದನ್ನು ತಣ್ಣಗೆ ಆರೋಕ್ಕೆ ಬಿಡೋಣ. ಇವಾಗ ನಾನು ಒಣಮೆಣಸು 1 ಸ್ಪೂನ್ ಎಣ್ಣೆ ಹಾಕಿ ಒಣಮೆಣಸು ಫ್ರೈ ಮಾಡ್ಕೊತೀನಿ. ಬ್ಯಾಡಗೆ ಮೆಣಸು ತೊಗೊಂಡಿದ್ದೀನಿ ಒಂದು 4, ಮಾಮೂಲಿ ಮೆಣಸು ಒಂದು 4 ಹಾಕಿ ಎಣ್ಣೆದಲ್ಲಿ ರೋಸ್ಟ್ ಮಾಡಿಕೊಂಡು ರುಬ್ಕೊಳ್ಳೋಕ್ಕೆ ತಣ್ಣಗೆ ಮಾಡ್ಕೊತೀನಿ. ಇವಾಗ ರುಬ್ಕೊಳ್ಳೋಣ. ತರಿಯಾಗಿ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಜಾಸ್ತಿ ನುಣ್ಣಗೆ ರುಬ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ತರಿಯಾಗಿ ರುಬ್ಕೊಂಡು ಇವಾಗ ಒಗ್ಗರಣೆ ಹಾಕ್ಕೊತೀನಿ. 2 ಸ್ಪೂನ್ ಎಣ್ಣೆ, ಸಾಸಿವೆ, ನಾಟಿ ಈರುಳ್ಳಿ ತುಂಬಾ ಚೆನ್ನಾಗಿರ್ತದೆ ಒಗ್ಗರಣೆಗೆ, ಆರೋಗ್ಯಕ್ಕೂ ಒಳ್ಳೆಯದು. ನಾಟಿ ಈರುಳ್ಳಿ ಹುರುಳಿ ಸಾಂಬಾರು ಮಾಡ್ತಿರಲ್ಲ, ಅದಕ್ಕೆ ಸೊಪ್ಪು ಸಾರಿಗೆ ಎಲ್ಲ ತುಂಬಾ ಚೆನ್ನಾಗಿರ್ತದೆ. ನೋಡಿ, ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು 10 ನಿಮಿಷ ಕುದಿಯೋಕ್ಕೆ ಬಿಡೋಣ. ಇದು ನೋಡಿ, ಈ ರೀತಿಯಾಗಿ ಕುದೀತಾ ಇದೆ. ಈ ಬಿಸಿಲು ಟೈಮಲ್ಲಿ ಸೊಪ್ಪು ಸಾರು ತುಂಬಾ ರುಚಿಯಾಗಿರ್ತದೆ, ಹೀಟಿಗೆಲ್ಲ ಒಳ್ಳೆಯದು. ಸೊಪ್ಪು ಸಾರು, ಮಸೊಪ್ಪು ಸಾರು ರೆಡಿಯಾಗಿದೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. జ్యూస్ ఉంది.